ತುಮಕೂರಿಗೆ ಹೇಮಾವತಿ ನದಿಯಿಂದ ನೀರು ಬರ್ತಕ್ಕಂಥದ್ದು ಕುಡಿಯೋ ನೀರಿಗೆ ಬೂರ್ನಳ್ಳಿ ಕೆರೆಗೆ ಈಗಾಗಲೇ ನೀರಿನ ಮಟ್ಟ ಕಡಿಮೆ ಆಗಿತ್ತು. ಈಗ ಅಲ್ಲಿ ಹೇಮಾವತಿಯಲ್ಲಿ ನೀರು ಇರೋದರಿಂದ ನಾವು ನೀರು ಬಿಡಬೇಕು ಮತ್ತು ನಮಗೆ ಇನ್ನೂ 3.5 ತಿಂಗಳು ಮುಂದಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳಿ ಕೇಳಿದ ಮೇಲೆ ನೀರನ್ನು ಬಿಟ್ಟಿದ್ದಾರೆ. ಅದನ್ನೇ ನೋಡೋದಕ್ಕೆ ಬಂದಿದ್ದೀನಿ. ಈಗ ನಮಗಿನ್ನು 3.5 ತಿಂಗಳಾದ ನಂತರ ಮತ್ತೊಂದು ಬಾರಿ ಸಮ್ ಟೈಮ್ ಇನ್ ಡಿಸೆಂಬರ್ ನೀರು ಬೇಕಾಗುತ್ತೆ. ಡಿಸೆಂಬರ್ನಲ್ಲಿ ಮತ್ತೆ ನಾವು ತುಂಬಿಸ್ಕೊಂಡ್ರೆ ಮಾರ್ಚು, ಏಪ್ರಿಲು, ಮೇ, ಜೂನ್ವರೆಗೂ ಬರುತ್ತೆ, ಮೇ ಜೂನ್ವರೆಗೂ. ಅದರಿಂದ ಈಗ ನೀರು ಬಿಟ್ಟಿರೋದು ಕುಡಿಯೋ ನೀರು ಒಳ್ಳೆಯದಾಗ್ತದೆ. ನಾವು ಇದನ್ನು ಬೇರೆ ಯಾವುದೇ ಪರ್ಪಸ್ಸಿಗೆ ಕೂಡ ಬಳಸೋದಿಲ್ಲ. ನಾನು ಈ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ವಿನಂತಿ ಮಾಡೋದು, ಕುಡಿಯೋ ನೀರಿಗೆ ಆದ್ಯತೆ. ಈ ಬಾರಿ ಮಳೆ ಇಲ್ಲದೇ ಇರೋದರಿಂದ, ಬರಗಾಲ ಇರೋದರಿಂದ ಯಾರೂ ಕೂಡ ಬೆಳೆಗಳಿಗೆ ಬಳಸಬಾರ್ದು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಎಲ್ಲ ಹೇಳಿದ್ದೇವೆ. ಹಾಗಾಗಿ ಅವರನ್ನು ವಿನಂತಿ ಮಾಡಿಕೊಳ್ತೇನೆ, ಕುಡಿಯೋ ನೀರಿಗೆ ಬಿಟ್ಟು ಬೇರೆ ಯಾವುದಕ್ಕೂ ಉಪಯೋಗಿಸಬೇಡಿ ಅಂತ.